ವೀಕ್ಷಕರೇ, ಬಿಗ್ ಬಾಸ್ ಶುರುವಾಗಿ ಇನ್ನೂ ಕೆಲವೇ ದಿನಗಳಾಗಿರೋದು ಅಷ್ಟೇ. ಆದರೆ ಶುರುವಾಗಿ 20-30 ದಿನಗಳಾದ ಮೇಲೆ ನಡೆಯುವ ಸನ್ನಿವೇಶಗಳು ಈಗಾಗಲೇ ನಡೆಯುತ್ತಿದೆ. ಹಾಗಂತ ಎಲ್ಲರೂ ಆ್ಯಕ್ಟಿವ್ ಇದ್ದಾರೆ ಅಂತಲ್ಲ, ಸ್ವಲ್ಪ ಜನ ಮಾತ್ರ ಕೊಟ್ಟಿರೋ ಟಾಸ್ಕ್ನ ತುಂಬ ಬೇಗ ಅರ್ಥ ಮಾಡ್ಕೋತಾ ಇದ್ದಾರೆ. ಕೆಲವರು ಇರೋದು ಕೂಡ ಅಷ್ಟಾಗಿ ಕಾಣುತ್ತಿಲ್ಲ. ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಚಂದ್ರಪ್ರಭಾ, ಮಲ್ಲಮ್ಮ, ಧನುಷ್ ಹೀಗೆ ಸ್ವಲ್ಪ ಜನ ಮಾತ್ರ ತುಂಬ ಹೈಲೈಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಜಂಟಿ ಒಂಟಿ ಟಾಸ್ಕ್ನ ತುಂಬ ಇಷ್ಟ ಆಗೋ ಥರ ಮಾಡ್ತಾ ಇರೋದೇ ಗಿಲ್ಲಿ ಮತ್ತು ಅಶ್ವಿನಿ ಗೌಡ. ಈಗಾಗಲೇ ನೀವು ಲಾಸ್ಟ್ ಎಪಿಸೋಡಲ್ಲಿ ನೋಡಿರ್ತೀರ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರ ಮಧ್ಯೆ ನಡೀತಿರೋ ಜಟಾಪಟಿಯನ್ನು. ಈಗ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಕೂಡ ಗಿಲ್ಲಿ ಮತ್ತು ಅಶ್ವಿನಿ ಅವರ ನಡುವೆ ನಡೆಯುವ ಮಾತಿನ ಚಕಮಕಿನೇ ಇದೆ. ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದರೆ, ಅಶ್ವಿನಿ ಒಂಟಿಯಾಗಿರೋದ್ರಿಂದ ಅವರಿಗೆ ರಾಜಮಾತೆ ಎಂಬ ವಿಶೇಷ ಅಧಿಕಾರ ಸಿಕ್ಕಿದೆ. ಅವರು ಅದನ್ನೇ ಸ್ವಲ್ಪ ಚೆನ್ನಾಗಿ ಬಳಸ್ಕೊಂಡು ಗಿಲ್ಲಿಗೆ ಅದು ಮಾಡು ಇದು ಮಾಡು ಅಂತ ಆರ್ಡರ್ ಕೊಡ್ತಿದ್ದಾರೆ. ಗಿಲ್ಲಿಗೆ ಅಶ್ವಿನಿ ಅವರು ಒಂದಷ್ಟು ಬಟ್ಟೆಗಳನ್ನು ಆಚೆ ಹಾಕಿ ಅಂತ ಹೇಳಿದ್ದಾರೆ. ಆದರೆ ಗಿಲ್ಲಿ ಮತ್ತು ಕಾವ್ಯ ಅದೇ ಬಟ್ಟೆಗಳನ್ನು ತಗೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ. ಅಶ್ವಿನಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ, ಅಯ್ಯೋ ನೀವೇ ಹೇಳಿದ್ರಲ್ಲ ಹೊರಗೆ ಹಾಕು ಅಂತ, ಅದಕ್ಕೆ ಮಾಡಿದ್ವಿ ಅಂತ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಅಶ್ವಿನಿ ಅವರು ಮನೆಯ ಜಂಟಿಗಳಿಗೆ ಗಿಲ್ಲಿ ಮತ್ತು ಕಾವ್ಯ ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ. ಮನೆಯವರ ಎಲ್ಲರೂ ಊಟ ಆದ 1 ಗಂಟೆ ನಂತರ ಅಷ್ಟೇ ಅವರು ಊಟ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಗಿಲ್ಲಿ ಬುದ್ಧಿವಂತಿಕೆ ಬಗ್ಗೆ ಕೇಳಬೇಕೆ, ಬೇರೆ ಕಂಟೆಸ್ಟೆಂಟ್ ಊಟ ಮಾಡಬೇಕಾದ್ರೆ ಕದ್ದು ಮುಚ್ಚಿ ಒಂಟಿಗಳಿಗೆ ಗೊತ್ತಾಗದೇ ಇರೋ ಹಾಗೆ ಊಟ ತಿನ್ಕೋತಾ ಇದ್ದಾರೆ. ಅಶ್ವಿನಿ ಅವರು ಅಧಿಕಾರ ಚಲಾಯಿಸ್ತಾ ಇದ್ರೆ ಅವರಿಗೇನೆ ಇಂಡೈರೆಕ್ಟ್ ಆಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಮಲ್ಲಮ್ಮನಿಗೆ ಕಣ್ಣು ಹೊಡೆದು, ಮತ್ತೆ ಮಗಳಿಗೆ ನಾವು ಕೊನೆ ತನಕ ಕಣ್ಣು ಹೊಡಿತಾನೆ ಇರ್ತೀವಿ, ನಮ್ಮನ್ನು ಯಾರು ಕೇಳೋರು ಅಂತ ಯಶ್ ರಾಜವಲಿ ಫಿಲಮ್ ಡೈಲಾಗ್ ಹೊಡಿತಿರೋದು ಪ್ರೋಮೋದಲ್ಲಿದೆ. ಇದ್ರ ಬಗ್ಗೆ ಹೇಳೋದಾದರೆ, ಅಶ್ವಿನಿ ಅವರು ರಾಜವಲಿ ಫಿಲಮಲ್ಲಿ ಯಶ್ ಅವರ ಅತ್ತೆ ಮಗಳು ಕ್ಯಾರೆಕ್ಟರ್ ಮಾಡಿದ್ದಾರೆ. ಫಿಲಮಲ್ಲಿ ಯಶ್ ಅವರು ಅಶ್ವಿನಿಗೆ ಹೊಡೆದಿರೋ ಡೈಲಾಗ್ನ ಗಿಲ್ಲಿ ಮಲ್ಲಮ್ಮನಿಗೆ ಹೇಳಿ ಅಶ್ವಿನಿ ಅವರಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಗಿಲ್ಲಿ ಬಂದಿರೋದೇ ತನ್ನ ಮಾತು ಕೌಂಟರ್ ಅಟ್ಯಾಕ್ಗೆ ಫೇಮಸ್ ಆಗಿ ಗಿಲ್ಲಿ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಅಶ್ವಿನಿ ಅವರ ದರ್ಪ ಸ್ವಲ್ಪ ಜಾಸ್ತಿ ಆಯಿತು ಅಂತ ಕೂಡ ಸ್ವಲ್ಪ ಮಾತುಗಳು ಕೇಳಿ ಬರ್ತಿವೆ. ಮನೆಯಲ್ಲಿ ಕೂಡ ಅಶ್ವಿನಿ ಅವರ ವಿರುದ್ಧ ಇಡೀ ಮನೆ ಒಂದಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆದರೆ ಬಿಗ್ ಬಾಸ್ ನೋಡಲು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಗಿಲ್ಲಿ ಮತ್ತು ಅಶ್ವಿನಿ ಅವರು ಒಂಟಿ ಜಂಟಿ ಟಾಸ್ಕನ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರಿಬ್ಬರ ಕಿತ್ತಾಟ ಎಲ್ಲಿಗೆ ಮುಟ್ಟುತ್ತೆ ನೋಡಬೇಕು. ಮತ್ತು ನೆನೆಯ ಎಪಿಸೋಡಲ್ಲಿ ಕಾಕ್ರೋಚ್ ಸುದ್ದಿ ಮತ್ತು ಧನುಷ್ ಮಧ್ಯೆ ಜಗಳ ಆಗುತ್ತೆ. ಅದಕ್ಕೂ ಕೂಡ ಅಶ್ವಿನಿ ಮತ್ತು ಗಿಲ್ಲಿ ಕಾವ್ಯ ಅವರ ಉಸ್ತುವಾರಿಯ ಕಾರಣ. ಆ ಜಗಳ ಕೂಡ ಎಲ್ಲಿಗೆ ಮುಟ್ಟುತ್ತೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ. ಇದೇ ರೀತಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.